ಬಂದು ಬಿಗ್ ಥ್ಯಾಂಕ್ಸ್ ಹೇಳ್ಬಿಡು. ಓಕೆನಾ? ಹಾಸ್ಪಿಟಲ್ ಅಲ್ಲಿ ಅವರು ಅಮ್ಮಂಗೆ ಕಣ್ಣು ಆಪರೇಷನ್ ಆಗಿದೆ ಅಂತ ಜೊತೆಲಿ ಇರೋದು. ಅವ್ರ ಜೊತೆಗೆ ಯಾರು ಬಂದಿದ್ದಾರೆ ಅವ್ರು ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಮೂಡ್, ಏನದು ಹೆಲ್ಪ್ ಮಾಡ್ಬೇಕನ್ನೋ ಒಂದು ಮನೋಭಾವ ಇದೆಯಲ್ಲ, ಅದಕ್ಕೊಂದು ಬಿಗ್ ಕ್ಲಾಸ್. ಸೂಪರ್ ಮೇಡಮ್. ನಾನು ಈ ಸಿಸ್ಟಮ್ಗೆ ಬಂದಿದ್ದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ತುಂಬಾನೇ ಓವರ್ ವೇಟ್ ಆಗಿದೆ. ಓವರ್ ವೇಟ್ ಆದ್ಮೇಲೆ ಗೊತ್ತಾಗಿದ್ದು ನನಗೆ ಥೈರಾಯ್ಡ್ ಬಂದಿದೆ ಅಂತ. ಕೈ ಬೆರಳು ಕಾಲ್ ಬೆರಳೆಲ್ಲ ಉತ್ಕೊಳ್ತಾ ಇರ್ತಿತ್ತು. ಕೈ ಉಂಗ್ರ ಕಾಲ್ ಉಂಗ್ರ ಅದೆಲ್ಲ ತೆಗೆದು ಹಾಕಿದ್ದೆ. ಅಷ್ಟೊಂದ್ ಕೈ ಬೆರಳು, ಮೈ ಎಲ್ಲಾನು ಒಂಥರ ಬಾವು ಬಂದವ್ರ ತರ ಇರ್ತಿತ್ತು. ಸೊ ಚೆಕಪ್ಗೆ ಹೋದಾಗ ಡಾಕ್ಟರ್ ಹೇಳಿದ್ದು ಥೈರಾಯ್ಡ್ ಆಗ್ಲೇ ಬಂದು 1 ವರ್ಷ ಆಗ್ಬಿಟ್ಟಿದೆ, ನಿಮಗೆ ಗೊತ್ತಾಗೇ ಇಲ್ಲ ನಂಗೆ. ಸೊ ಅವ್ರು ಹೇಳಿದ್ದು ಅಲ್ಲಿಂದಾನೆ ಸ್ಟಾರ್ಟಿಂಗ್ ಅಲ್ಲೇನೆ 50 mg ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು. ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ತಾ ಟ್ಯಾಬ್ಲೆಟ್ಸ್ ತಗೊಂಡಿದ್ದಕ್ಕೂ ಅಥವಾ ಥೈರಾಯ್ಡ್ಗೋ ಎಲ್ಲಾನು ಸೇರಿಸಿ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿದ್ದು ಒಂದೊಂದಾಗಿ. ಏರ್ ಫಾಲ್ ಆಗ್ತಿತ್ತು, ತುಂಬಾ ಕಣ್ಣುರಿ ಇರ್ತಿತ್ತು, ವಿಪರೀತ ಶೋಲ್ಡರ್ ಪೇನ್. ಯಾವಾಗ ನನಗಿದು ಬಂತು ಥೈರಾಯ್ಡ್, ಅವಾಗ ವಿಪರೀತ ಶೋಲ್ಡರ್ ಪೇನ್ ಇರ್ತಿತ್ತು. ಕೈ ಬೆರಳುವರೆಗೂ ಫುಲ್ ಕೈಯಿಂದ ಶೋಲ್ಡರ್ ಇಂದ ಕೈ ಬೆರಳುವರೆಗೂ 2 ಕೈ ಹರ್ತಾ ಇರ್ತಿತ್ತು. ಅದು ಸಂಜೆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸಂಜೆ 6ರಿಂದ ಸ್ಟಾರ್ಟ್ ಆದ್ರೆ ತಿರ್ಗಾ ಬೆಳಿಗ್ಗೆ 6 ಆದ್ರೂ ಆ ಹರ್ತ ಕಡಿಮೆ ಆಗ್ತಿರ್ಲಿಲ್ಲ. ಅಷ್ಟು ಪೇನ್ ಆಗ್ತಿತ್ತು. ಆ ಪೇನಿಗೆ 2 ಕೈಗಳನ್ನ ಹಿಂಗ ನಾನೇ ಇದ್ ಮಾಡ್ಕೊಳ್ತಿದ್ದೆ. ಆಮೇಲೆ ಕೈಗಳನ್ನ ನನ್ ಬಾಡಿ ಕೆಳಗಡೆ ಇಟ್ಕೊಳ್ತಿದ್ದೆ. ಹಂಗೆ ಎಲ್ಲಾ ನೈಟ್ ಆತರ ಒಂಥರ ಸಫರ್ ಆಗ್ತಾ ಇದೆ ತುಂಬಾನೇ. ಮತ್ತೆ ಅದರಿಂದಾಗಿ ಗ್ಯಾಸ್ಟ್ರಿಕ್, ಹೆವಿ ಗ್ಯಾಸ್ಟ್ರಿಕ್ ಆಗೋದು, ಉಳಿತೇಗ್ ಬರೋದು, ಬ್ಯಾಕ್ ಪೇನ್, ಸೊಂಟ ನೋವಿರೋದು, ಮೂಡ್ ಸ್ವಿಂಗ್ ಆಗೋದು, ಕೋಪ ಜಾಸ್ತಿ ಇರೋದು, ಮಸಲ್ ಕ್ರಾಂಪ್ ಆಗೋದು, ಪಾತ್ರಿ, ಇದೆಲ್ಲ ನೋವ್ನ ಅನುಭವಿಸ್ತಾ ಇದ್ದೆ. ಸೊ ನಮ್ಮ ಮನೆಯವರು ಬ್ಯಾಕ್ ಗ್ರೌಂಡ್ ಮೆಡಿಕಲ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಸೊ ಪ್ರತಿ ಒಂದು ಪೇನ್ಗಳಿಗೂ ಪೇನ್ ಕಿಲ್ಲರ್ಸ್ ನ ತಗೋ 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 ಅಂತ ಕೊಡ್ತಾ ಇದ್ವಿ. ಬೇರೆ ಮನೆ ಕೆಲಸ ಮಾಡಕ್ಕೆ ಮಕ್ಕಳನ್ನೆಲ್ಲ ನೋಡ್ಕೊಳಕ್ ಆಗ್ಬೇಕಲ್ಲ. ಸೊ ಹಂಗೆ ಪೇನ್ ಕಿಲ್ಲರ್ಸ್ ನ ತಗೊಂಡು ಮತ್ತೆ ಈ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅರ್ಲಿ ಮಾರ್ನಿಂಗ್ ಬೆಡ್ ಇಂದ ಎದ್ದ ತಕ್ಷಣನೇ ಟ್ಯಾಬ್ಲೆಟ್ಸ್ ತಗೋಬೇಕು. ಇನ್ನೊಂದು, ನಾನ್ ಬೆಡ್ ಇಂದ ಎದ್ದ ತಕ್ಷಣನೇ ನನಗೆ ತಲೆ ಚಕ್ಕರ್ ಬರ್ತಿತ್ತು. ಅದನ್ನ ತೋರಿಸಿದಾಗ ವರ್ಟಿಗೋ ಅಂತ ಹೇಳಿದ್ರು. ಸೊ ಅದು ಪ್ರಾಬ್ಲಮ್ ಕೂಡ ಇತ್ತು. ಪ್ರತಿಯೊಂದು ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಆಗ್ತಾನೆ ನನ್ಗೆ ಓವರ್ ವೇಟ್ ಆಗೋಗಿತ್ತು. ಸೊ ಡಾಕ್ಟರ್ ಹೇಳಿದ್ದು, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂದ್ರೆ ಥೈರಾಯ್ಡ್ ಜೊತೆಗೆ ಶುಗರ್ BP ಬರೋ ಚಾನ್ಸಸ್ ಇದೆ ಅಂತ. ಸೊ ಏನ್ ಮಾಡೋದು ಅನ್ನೋ ಟೈಮಲ್ಲಿ ಈ ಸಿಸ್ಟಮ್ ನಂಗೆ ಪರಿಚಯ ಆಗಿದ್ದು ನನ್ನ ಕೋಚ್ ಇಂದ. ಥ್ಯಾಂಕ್ಸ್ ಟು ಮೈ ಕೋಚ್. ಇದೇ ತರ ನಾನು ಈ ಪ್ರತಿಯೊಬ್ರು ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡುವಾಗ ಅಲರ್ಟ್ ಆಗಿ ಕೇಳಿಸ್ಕೊಳ್ತಾ ಇದ್ದೆ. ಸೂಪರ್ ಆಗಿದ್ದೀನಿ, ನನಗೆ ಥೈರಾಯ್ಡ್ ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ, ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳೋವಾಗ ಸೊ ನಾನು ಚೆನ್ನಾಗ್ ಆಗ್ಬೋದು ಅಂತ ಜಾಯ್ನ್ ಆಗಿದ್ದು. ಸೊ ಇಲ್ಲಿ ಪ್ರತಿಯೊಬ್ರು ಆತರ ಹೇಳಿದನ್ನ ಕೇಳಿಸ್ಕೊಂಡೇ ನಾನು ಜಾಯ್ನ್ ಆಗಿದ್ದು. ಈ ಒಂದು ಗ್ರೂಪ್, ಈ ಕಮ್ಯುನಿಟಿನೇ ನನಗೆ ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್, ಸೆಕೆಂಡ್, ಥರ್ಡ್ ಡೇ ರಿಸಲ್ಟ್ ಅಂದ್ರೆ ಇಡೀ ದಿನ ಎನರ್ಜಿ ಲೆವೆಲ್ ಸೂಪರ್ ಇತ್ತು. ನೈಟ್ ನಿದ್ದೆ ಸಖತ್ತಾಗಿ ಬಂತು, ಹುಳಿತೇಗ್ ಬರೋದು ಕಡಿಮೆ ಆಯ್ತು. ಸೊ ಹಿಂಗೆ ಕಂಟಿನ್ಯೂ ಮಾಡ್ತಾ ನನ್ಗೆ ಥೈರಾಯ್ಡ್ ಇರೋರು ಡಾಕ್ಟರ್ ಹೇಳಿದ್ದು ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು ಅಂತ. ಸೊ ಹಂಗೆ ನಾನ್ ಮೊದ್ಲೆಲ್ಲ ಕಷ್ಟನೂ ಪಡ್ತಾ ಇದ್ದೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ. ಟಿಫನ್ ಬಿಡೋದು, ವಾಕ್, ಯೋಗ ಎಲ್ಲಾ ಮಾಡ್ತಿದ್ರು ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಬಟ್ ಈ ಸಿಸ್ಟಮ್ ಗೆ ಬಂದಾದ್ಮೇಲೆ 1 ಮಂತ್ ಅಲ್ಲಿ ನನಗೆ ಮಿನಿಮಮ್ 4 to 5 kg ವೆಯ್ಟ್ ಲಾಸ್ ಮಾಡ್ಕೊಳ್ತಾ, ಹಾಗೇನೆ 90 days ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು. ಸೊ ಆ ತರ ಪ್ರಾಕ್ಟೀಸ್ ಮಾಡಿದ್ದಕ್ಕೆ 12 kg ತೂಕ ಕಡಿಮೆ ಮಾಡ್ಕೊಂಡು 6.5 ಇಂಚು ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಂಡು, ಜೊತೆಗೆ ಮತ್ತೆ ನಮ್ಮ ಕೋಚ್ ಹೇಳಿದ್ದು ರೀಚೆಕಪ್ ಮಾಡಿಸಿ ಥೈರಾಯ್ಡ್ ಅಂತ. ಸೊ ಅಲ್ಲಿ ಹೋದಾಗ ಡಾಕ್ಟರ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ದು, ಸ್ಟಾರ್ಟಿಂಗ್ ಇಂದ ನೀವು ಅಂದ್ರೆ ಕೊನೆ ಉಸಿರೋರ್ಗು ಈ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನ ಬಿಡೋ ಹಾಗಿಲ್ಲ ಅಂತ. ಸೊ ಅದೇ ಡಾಕ್ಟರ್ ಹೇಳಿದ್ದು, ಈಗೇನ್ ಪ್ರಾಕ್ಟೀಸ್ ಮಾಡ್ತಿದ್ದೀರಮ್ಮ ಅದೇ ಪ್ರಾಕ್ಟೀಸ್ ನ ಕಂಟಿನ್ಯೂ ಮಾಡಿ. 100 mcg ಇಂದ 75, 70 ಇಂದ 50, 50 ಇಂದ 25 ಹೀಗೆ ಡೋಸಸ್ ನ ಕಡಿಮೆ ಮಾಡ್ತಾ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅನ್ನ ಈಗ ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ 3 years ಇಂದ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀನಿ. ಏನಂದ್ರೆ ಸಿಸ್ಟಮ್ ಸಿಗೋದು ಅಂತಿಂತವ್ರಿಗೆಲ್ಲ, ಪುಣ್ಯ ಇರೋರಿಗೆ ಸಿಗುತ್ತೆ ಅನ್ನೋದು ನನ್ಗೆ ಭರವಸೆ ಆಯ್ತು. ಸೊ ಈ ಸಿಸ್ಟಮ್ ಬಂದಾದ್ಮೇಲೆ ಇಲ್ಲಿ ಹೇಳ್ಕೊಳ್ಳೋ ಪ್ರಾಕ್ಟೀಸ್ ಅನ್ನ ನಾನು ಅಳವಡಿಸ್ಕೊಂಡ್ಮೇಲೆ ಸೂಪರ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ಈಗ ಯಾವುದೇ ಮೆಡಿಸನ್ ನ ತಗೊಳ್ತಿಲ್ಲ, ಮೆಡಿಸನ್ ಫ್ರೀ ಲೈಫ್ ನ ಲೀಡ್ ಮಾಡ್ತಾ ಇದೀನಿ. ಸೊ ಮೆಡಿಕಲ್ ಶಾಪ್ ನ ತೆಗೆದ್ಬಿಟ್ಟಿದೀವಿ, ಈಗ ಸರ್ಜಿಕಲ್ ಶಾಪ್ ನ ಇಟ್ಟಿದೀವಿ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಸಿಸ್ಟಮ್ ಅಂಡ್ ಮೈ ಕೋಚಸ್ ಅಂಡ್ ಪ್ರಾಡಕ್ಟ್.